ಮುಕ್ಕಾಲು ಲೋಟ ಅಕ್ಕಿ ತಗೊಂಡಿದ್ದೇನೆ. ಈ ದೋಸೆ 3 ಜನರಿಗೆ ಸಾಕಾಗ್ತದೆ. ತುಂಬ ನೈಸಾಗಿದೆ, ನೈಸೇ ಕಟ್ಕೊಳ್ಬೇಕು. ಈ ಹದದಲ್ಲಿ ಹಿಟ್ಟು ಇಡಬೇಕು. ಈಗ ಇದನ್ನು ಗ್ಯಾಸಲ್ಲಿಟ್ಟು ಸ್ವಲ್ಪ ನಾನು ಬಿಸಿ ಮುಟ್ಟಿಸಿಕೊಳ್ತೇನೆ. ಇಷ್ಟಾದರೆ ಸಾಕು. ಇದಕ್ಕೆ ಈಗ ತಣ್ಣಗಾದ ಮೇಲೆ ನಾನು ಮೊಸರು ಹಾಕ್ತೇನೆ. ಪೂರ್ಣವಾಗಿ ತಣ್ಣಗಾಗಿದೆ ಹಿಟ್ಟು, ಸ್ವಲ್ಪ ಬಿಸಿ ಮಾಡಿಕೊಳ್ಳೋದು ಅಷ್ಟೇ. ಇದು ಹಿಂದಿನ ದಿನ ರಾತ್ರಿ ಮಾಡಿ ಇಡಬೇಕು ಇಷ್ಟು ಕೆಲಸ. ಮೊಸರು ಹಾಕಿ ಕಲಸಿಡಬೇಕು. ಈಗ ನಾನು ಮೊಸರು ಹಾಕ್ತೇನೆ. ಇದಕ್ಕೀಗ ನಾನು ಮೊಸರು ಹಾಕ್ತೇನೆ. ನೀವು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟಿನಿಂದನೂ ಸಹ ಮಾಡಲಿಕ್ಕಾಗ್ತದೆ. ಬಿಸಿ ನೀರನ್ನು ಕುದಿಸಬೇಕು. ಕುದಿದ ನಂತರ ಅದಕ್ಕೇ ಅಕ್ಕಿ ಹಿಟ್ಟು ಹಾಕಿ ಕಲಿಸಿ ಮತ್ತೆ ಮೊಸರು ಹಾಕಿ ಕಲಸಿಟ್ರೆ ಬೆಳಗ್ಗೆ ಒಳ್ಳೆ ಮೊಸರಿನ ದೋಸೆ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಮೊಸರನ್ನು ಹಾಕ್ತಾ ಇದ್ದೇನೆ. 1/4 ಲೀಟರ್ ತಗೊಂಡಿದ್ದೇನೆ. ಕಾಲು ಲೀಟ್ರು. ತುಂಬ ಹುಳಿ ಇರುವುದನ್ನು ತಗೊಳ್ಬೇಡಿ. ಉಪ್ಪು ಈಗ ಹಾಕೋದು ಬೇಡ, ಬೆಳಗ್ಗೆ ದೋಸೆ ಮಾಡುವಾಗ ಹಾಕೊಳ್ಬೇಕು. ನೋಡಿ, ಈ ಹದದಲ್ಲಿದ್ದರೆ ಸಾಕಾಗ್ತದೆ. ನಿನ್ನೆ ರಾತ್ರಿ ಕಡ್ದಿಟ್ಟಂತಹ ಅಕ್ಕಿ ಸಹಿತ ಮೊಸರು. ಈಗ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ 1, ಕೊತ್ತಂಬರಿ ಸೊಪ್ಪು. ಇದಕ್ಕೆ ಚಟ್ನಿ ಸಹ, ಯಾವ ಚಟ್ನಿ ಸಹ ಮಾಡಿಕೊಂಡು ತಿನ್ಬೋದು. ತುಪ್ಪವನ್ನು ಹಾಕ್ತಾ ಇದ್ದೇನೆ ನಾನು. ನೋಡಿ, ಒಳ್ಳೆ ಕಾದಿದೆ. ಎಬ್ಬಿಸಲಿಕ್ಕೆ ಒಳ್ಳೆದು ಬರ್ತದೆ.
ನೋಡಿ, ದೋಸೆ ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮೆದು ಸಹ ಆಗಿದೆ. ಚಿಕ್ಕ ಮಕ್ಕಳಿಗಾಗಲಿ ವಯಸ್ಸಾದವರಿಗೆ ತಿನ್ನಲಿಕ್ಕೆ ಏನು ಕಷ್ಟ ಇಲ್ಲ. ಮೊಸರು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ತಿಂದು ಟೇಸ್ಟ್ ನೋಡ್ತೇವೆ. ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ.